ನನ್ನ ಹೆಸರು ವಿಜಯ್ ಅಂತ. ಗೊತ್ತು. ನನ್ನ ಹೆಸರು ಲಾವಣ್ಯ. ಗೊತ್ತು. ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ಮಾತಾಡಿ ಏನಾದರೂ. ಫಸ್ಟ್ ನೈಟ್ಗೆ ಫಾರಿನ್ ಹೋಗೋಣ. ಆಯಿತು ಮದುವೆ ಆದ ನೆಕ್ಸ್ಟ್ ಡೇನೇ ಹೋಗೋಣ. ಆಯಿತು. ನನ್ನ ಕ್ಲೋಸ್ ಫ್ರೆಂಡು ಹೊಸದಾಗಿ ಟ್ರಾವೆಲ್ ಏಜೆನ್ಸಿ ಶುರು ಮಾಡಿದ್ದಾನೆ. ನಮ್ಮಿಬ್ಬರಿಗೂ ಫುಲ್ ಫ್ರೀ. ನೋ ಐ ಆಮ್ ನಾಟ್ ರೆಡಿ ಟು ಫೇಸ್ ದ ರಿಸ್ಕ್. ಹೊಸದಾಗಿ ಟ್ರಾವೆಲಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ದಾರೆ ಅಂತೀರಾ, ಅವ್ರಿಗೇನಿರುತ್ತೆ ಎಕ್ಸ್ಪೀರಿಯನ್ಸು? ಅದಕ್ಕೂ ಇದಕ್ಕೂ ಏನು ಸಂಬಂಧ? ನನ್ಗದೆಲ್ಲ ಗೊತ್ತಿಲ್ಲ. ನಾನೇನೇ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಪೀಪಲ್ ಜೊತೆ ಮಾತ್ರ ಮಾಡೋದು. ನೀವು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿ. ಓಕೆ. ಮದುವೆ ಎಲ್ಲ ಆಗೋಣ. ನಮ್ಮ ಫ್ರೆಂಡ್ದು ಚೌಲ್ಟ್ರಿ ಇದೆ. ಅದೇನದು ಫ್ರೆಂಡು ಅಂತ? ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಗೋಣ. ತಿಂಗಳು ಪೂರ್ತಿ ಮದುವೆ ನಡೆಯೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಚೌಲ್ಟ್ರಿಗೂ ಮದುವೆಗೂ ಎಕ್ಸ್ಪೀರಿಯನ್ಸ್ಗೂ ಏನು ಸಂಬಂಧ? ಬರೋರು ಹೋಗೋರು ಬಂದವ್ರಿಗೆ ಊಟ ಉಪಚಾರ ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಇವುಗಳ ಬಗ್ಗೆ ಜಾಸ್ತಿನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಇವಾಗ ಹೇಳಿ, ಕ್ಯಾಟ್ರಿಂಗ್ ಯಾರು ಕೊಡ್ತೀರಾ? ಎಕ್ಸ್ಪೀರಿಯನ್ಸ್ ಇರೋರ್ಗೆ. ಲೈಟಿಂಗ್ಸು? ಎಕ್ಸ್ಪೀರಿಯನ್ಸ್ ಇರೋರ್ಗೆ. ಡೆಕೋರೇಷನ್? ಎಕ್ಸ್ಪೀರಿಯನ್ಸ್ ಇರೋರ್ಗೆ. ಊಟ ಆದ್ಮೇಲೆ ಎಲೆ ಎತ್ತುತ್ತಾರಲ್ಲ ಅದು? ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಎಕ್ಸ್ಪೀರಿಯನ್ಸ್. ಊಟ ಆದ್ಮೇಲೆ ಎಲೆ ಎತ್ತಕ್ಕೂ ಎಕ್ಸ್ಪೀರಿಯನ್ಸ್ ಬೇಕಾ? ಅಬ್ಬೋ, ಇವೆಲ್ಲ ಗೊತ್ತಿಲ್ವಾ ಬೇಬಿ ನಿಂಗೆ? ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಪೀಪಲ್ ಆರ್ ಆಲ್ವೇಸ್ ಬೆಸ್ಟ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೇನೋ ಕೇಳಲಾ? ಕೇಳಿ. ನೀವ್ ಯಾರನ್ನಾದ್ರೂ ಲವ್ ಮಾಡ್ತಿದ್ರಾ? ಇಲ್ಲ. ಇಲ್ವಾ? ಹಿಂದೆ ಯಾರನ್ನಾದ್ರೂ ಲವ್ ಮಾಡ್ತಿದ್ರಾ? ಇಲ್ಲ. ಇಲ್ವಾ? ಯಾಕೆ? ಹುಡುಗಿಗೆ ನೀವ್ ಇಷ್ಟ ಆಗ್ತಿರ್ಲಿಲ್ವಾ? ಅಥವಾ ನಿಮ್ಗೆ ಹುಡುಗಿರು ಇಷ್ಟ ಆಗ್ತಿರ್ಲಿಲ್ವಾ? ರೀಸನ್ ಏನು? ನೀವ್ ಯಾರಿಗೂ ಪ್ರಪೋಸ್ ಮಾಡಿಲ್ವಾ? ಅಥವಾ ನಿಮ್ ಪ್ರಪೋಸ್ ನ ಯಾವ ಹುಡುಗಿನೂ ಒಪ್ಕೊಂಡಿಲ್ವಾ? ಯಾಕೆ ಯಾವ ಹುಡುಗಿನೂ ಲವ್ ಮಾಡಿಲ್ಲ? ರೀಸನ್ ಏನು? ನನಗೂ ಲವ್ ಮಾಡ್ಬೇಕು ಅಂತ ಆಸೆ ಇತ್ತು. ಓದೋ ಟೈಮಲ್ಲಿ ಚೆನ್ನಾಗಿ ಓದೋಣ ಅನಿಸ್ತು. ಓದಾದ್ಮೇಲೆ ಕೆಲಸ ಹುಡ್ಕೋಣ ಅನಿಸ್ತು. ಕೆಲಸ ಸಿಕ್ಕಿದ್ಮೇಲೆ ಸೆಟ್ಲ್ ಆಗೋಣ ಅನಿಸ್ತು. ಈಗ ಲವ್ ಮಾಡೋಕ್ಕೆ ಮನಸ್ಸು ವಯಸ್ಸು ಎರಡೂ ಹೊರಟೋಯ್ತು. ನನ್ಗೆ ಮದ್ವೆ ಬೇಡ. ಯಾಕ್ರಿ? ನನ್ಗೆ ವಯಸ್ಸಾಯ್ತು ಅಂತನಾ? ಚೇಚೆ, ಹಾಗಲ್ಲ. ಗೌರ್ಮೆಂಟ್ ಜಾಬು, ಕೈ ತುಂಬ ಸಂಬಳ, ಈಗಿರ್ಬೇಕಾದ್ರೆ ನಿಮ್ಗೆ 50 ವರ್ಷ ಆದ್ರೂ ಮದ್ವೆ ಆಗ್ತಿದೆ. ಪ್ರಾಬ್ಲಮ್ ಅದಲ್ಲ. ಮತ್ತೆ ನೀವ್ ಇದುವರೆಗೂ ಯಾವ ಹುಡ್ಗಿನೂ ಲವ್ ಮಾಡಿಲ್ಲ ನೋಡಿ, ಪ್ರಾಬ್ಲಮ್ ಅದು. ರೀ, ನನ್ನಂತ ಒಳ್ಳೆ ಹುಡುಗ ಸಿಗೋದೇ ಕಷ್ಟ. ಯಾವಳ್ಗ್ರಿ ಬೇಕು ಒಳ್ಳೆ ಹುಡ್ಗ? ನೀವ್ ಇದುವರೆಗೂ ಒಂದ್ ಹುಡ್ಗಿನೂ ಲವ್ ಮಾಡಿಲ್ಲ ಅಂತೀರಾ ಅಂದ್ರೆ ಸ್ಟಿಲ್ ಬ್ಯಾಚುಲರ್. ಮದ್ವೆ ಆದ್ಮೇಲೆ ಮೊಬೈಲ್ ಇಟ್ಕೊಂಡು ಮೂಲಲ್ ಮಲ್ಕೊಂಡ್ರೆ ನಾನೇನ್ ಮಾಡೋದು? ಏನ್ರಿ ಮಾತಾಡ್ತಿದ್ದೀರಾ? ಬ್ಯಾಚುಲರ್ಗಳು ಅದೇ ತಾನೇ ಮಾಡೋದು. ನೀವ್ ಇದುವರೆಗೂ ಒಂದ್ ಹುಡ್ಗಿನೂ ಲವ್ ಮಾಡಿಲ್ಲ ಅಂದ್ಮೇಲೆ ನಾನ್ ಹೇಗ್ರಿ ಪ್ರೀತಿ ಮಾಡ್ತೀರಾ? ಪ್ರೀತಿ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಅದೇ 4-5 ಹುಡ್ಗಿನ ಲವ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಹುಡುಗ ಆದ್ರೆ ಹೆಂಡತಿ ಬೇಜಾರಲ್ಲಿದ್ದಾಗ ಹೇಗ್ ಸಮಾಧಾನ ಮಾಡಬೇಕು, ಹೆಂಡತಿ ಕೋಪ ಮಾಡ್ಕೊಂಡಾಗ ಹೇಗ್ ಸಂಭಾಳಿಸ್ಬೇಕು, ಹೆಂಡತಿಗೆ ಏನಿಷ್ಟ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಹೆಂಡತಿನ ಲವ್ ಮಾಡೋ ಗಂಡ ಬೇಕು. ಲವ್ವೇ ಮಾಡ್ದಿರೋ ನಿಮ್ಗೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ? ಪ್ರೀತಿ ಬಗ್ಗೆ ನಿಮ್ಗೇನ್ ಗೊತ್ತು? ಏನಿದೆ ಎಕ್ಸ್ಪೀರಿಯನ್ಸು? ಹೇಳಿ ಏನಾದ್ರು. ಈಗ ನಾನು ಏನ್ ಮಾಡ್ಬೇಕು? 3 ತಿಂಗಳು ಟೈಮ್ ತಗೊಳ್ಳಿ. ಯಾರನ್ನಾದ್ರೂ ಲವ್ ಮಾಡಿ, ಒಂದ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ಆಮೇಲೆ ಬೇಕಾದ್ರೆ ನೋಡೋಣ. ಅಲ್ಲಿವರೆಗೂ ಗುಡ್ ಬೈ. ಹಲೋ ಹಲೋ, ನಾನು ವಿಜಯ್. ಹಾ ಗೊತ್ತು, ಹೇಳೋ. ಏನ್ ಅಪರೂಪ ಕಾಲ್ ಮಾಡ್ಬಿಟ್ಟಿದ್ಯಾ? ಹಂಗೆ ಮಾಡಿದೆ. ಮದುವೆ ಆಯ್ತಾ ನಿಂದು? ಯಾಕೆ ಇಲ್ಲ ಅಂದ್ರೆ ಮಾಡಿಸ್ತೀಯಾ? ಹಂಗೇನಿಲ್ಲ, ಸುಮ್ಮನೆ ಕೇಳಿದೆ. ಇನ್ನೂ ಇಲ್ಲ ಕಣೋ. ಯಾಕೆ? ಒಳ್ಳೇದಾಯ್ತು ಬಿಡು. ಏನಿಲ್ಲ, ನಿನ್ ಕಡೆಯಿಂದ ಒಂದು ಫೇವರ್ ಆಗ್ಬೇಕಾಗಿತ್ತು. ಅದನ್ನ ಹೆಲ್ಪ್ ಅನ್ಕೋ ಇಲ್ಲ ಸಹಾಯನಾದ್ರೂ ಅನ್ಕೋ. ಎರಡರ್ಥನೂ ಒಂದೇ. ಜಾಸ್ತಿ ಡವ್ ಮಾಡೋದ್ ಬಿಟ್ಟು ಏನ್ ವಿಷಯ ಹೇಳು. ಏನಿಲ್ಲ, ನಂದು ಮದುವೆ ಫಿಕ್ಸ್ ಆಯ್ತು. ಓ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಅದೇನಿಲ್ಲ, ಅವಳಿಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ತಿದ್ದಾಳೆ. ನಾನಿನ್ನ ಲವ್ ಮಾಡ್ಲಾ? ಏ ಲೋಫರ್,
ಲವ್ ಮಾಡು ಅಂದ್ರೆ ಇವಳು ಬೈತಾಳೆ, ಅವಳು ಎಕ್ಸ್ಪೀರಿಯನ್ಸ್ ಎಲ್ಲಿ ಅಂತ ಕೇಳ್ತಾಳೆ. ದೇವ್ರೆ, ನಾನು ಯಾರನ್ನ ಲವ್ ಮಾಡ್ಲಿ? ಬ್ರೋ ಸೈಡ್ಗೆ ಬನ್ನಿ, ನನ್ನ ಗಾಡಿ ಇದು. ಸಾರಿ ಬ್ರೋ. ಆಚನ ಬರ್ತಾ ಇದ್ದೀನಿ, 4 ಪ್ಯಾಕೆಟ್ ತಗೊಂಡಿದ್ದೀನಿ. ಇವತ್ತು ಫುಲ್ಲು ಲವ್ ಮಾಡದೆ, 2 ನಿಮಿಷ ಬಂದೇ ಬಿಟ್ಟೆ ನೋಡಿ ಮನೆ ಹತ್ರ. ಅವಳು ಕೇಳಿದ ಎಕ್ಸ್ಪೀರಿಯನ್ಸ್ ಇದಾ? ಅಯ್ಯೋ ಗುರು, ಇವ್ರು ಸವಾಸನೆ ಬೇಡ. ಮದುವೆ.com ಇಲ್ವಾ? ಹುಡುಗಿರ್ಗೇನ್ ಬರಾನ? ಹಾಯ್. ಹ್ಮ್ ಸಾರಿ, ಬರೋದು ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ. ಹ್ಮ್ ಇದೇನು ಹಿಂಗವನೆ. ಮದ್ವೆ.com ಅಲ್ಲಿ ಫೋಟೋ ನೋಡಿ ಐ ವಾಸ್ ಕ್ವೈಟ್ ಇಂಪ್ರೆಸ್ಡ್, ಬಟ್ ಡೈರೆಕ್ಟ್ ಆಗಿ ನೋಡೋದಕ್ಕೆ ಓಕೆ, ಆವ್ರೇಜ್ ಆಗಿದ್ದೀರಾ. ಯೂಟ್ಯೂಬ್. ವಾಟ್ ಡಿಡ್ ಯು ಸೇ? ಇಡಿಯಟ್. ಮದ್ವೆಗಿಂತ ಮುಂಚೆ ಈ ಥರ ಹುಡುಗ ಹುಡುಗಿ ಮೀಟ್ ಆಗಿ ಮಾತಾಡಿದ್ರೆ ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೆ ಮಾತಾಡೋಣ ಅಂತ ಕರೆಸಿದ್ದು. ಓಕೆ. ನನಗೆ ಮದ್ವೆ ಆಗೋದಕ್ಕೆ ನೋ ಪ್ರಾಬ್ಲಮ್, ಬಟ್ ಐ ಹ್ಯಾವ್ ಸಮ್ ಕಂಡೀಷನ್ಸ್. ಕಂಡೀಷನ್ಸಾ? ಹೇಳಿ. ಹಾ, ನಾವು ಮದ್ವೆ ಆದ್ಮೇಲೆ ಬೆಂಗಳೂರಲ್ಲೇ ಸೆಟ್ಲ್ ಆಗಬೇಕು, ಆಗ್ತೀವಿ ಕೂಡ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ಊರಲ್ಲೇ ಇರ್ತಾರೆ, ಬಿಕಾಸ್ ಐ ವಾಂಟ್ ಸಮ್ ಪ್ರೈವಸಿ. ಮದ್ವೆ ಆಗೋಣ, ಬಟ್ ಮಕ್ಕಳು ಮಾಡ್ಕೊಳ್ಳೋದೆಲ್ಲ ಬೇಡ. ಮದುವೆ ಆಗ್ತಿರೋದೇ ಅದಕ್ಕೆ. ಐ ಹೇಟ್ ದಟ್ ಬ್ಲಡಿ ಪ್ರಾಸೆಸ್. ಪ್ರೊಸೆಸ್ ನೋಡ್ಬಿಟ್ಲಾ? ಅಂಡ್ ಒನ್ ಮೋರ್ ಥಿಂಗ್, ನನ್ಗೆ ನಾಯಿಗಳಂದ್ರೆ ತುಂಬಾ ಇಷ್ಟ. ಅವಗಳನ್ನೇ ಮಕ್ಕಳು ಅನ್ಕೊಳ್ಳೋಣ. ವಾಟ್ ಡು ಯು ಸೇ? ನನಗೆ ಹಂದಿಗಳಂದ್ರೆ ತುಂಬಾ ಇಷ್ಟ. 1-2 ಹಂದಿ ಸಾಕೋಣ, ಅವುಗಳನ್ನ ಮಕ್ಕಳು ಅಂತ ಅನ್ಕೊಳ್ಳೋಣ. ಏನಂತೀರಾ? ಬುಲ್ಶಿಟ್. ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಮಕ್ಕಳು ಮಾಡ್ಕೊಳ್ಳೋದು ಬೇಡ. ಓಕೆ, ಅಪ್ಪ ಅಮ್ಮನ ದೂರ ಇಡೋದು ಯಾಕೆ? ನಾವು ಮದುವೆ ಆಗೋದು ಫ್ಯಾಮಿಲಿಗಳು ಹತ್ರ ಆಗ್ಲಿ ಅಂತ, ದೂರ ಹೋಗ್ಲಿ ಅಂತಲ್ಲ. ವಾಟ್ ಯು ಸೇ? ಮುಚ್ಕೊಂಡು ಎದ್ದೋಗಲೋ. ನೀನ್ ಮುಚ್ಕೊಂಡು ಎದ್ದೋಗಲೇ. ಇಷ್ಟೆಲ್ಲ ನಡೀತಾ ಮಗ? ಒಬ್ಳು ಎಕ್ಸ್ಪೀರಿಯನ್ಸ್ ಕೇಳ್ತಾಳೆ, ಇನ್ನೊಬ್ಳು ಮಕ್ಳ್ಯಾಕೆ ಅಂತಾಳೆ. ಏನ್ ಯೋಚನೆ ಮಾಡ್ತಿದೀಯೋ? ಒಬ್ಳಿಗೆ ಎಕ್ಸ್ಪೀರಿಯನ್ಸ್ ಬೇಕು, ಇನ್ನೊಬ್ಳಿಗೆ ಬೇಡ. ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ, ಬೇಕು. ಏನ್ ಮಾಡ್ಬೇಕಂತಿದ್ಯಾ? ಇವರಿಬ್ರಲ್ಲಿ ನನ್ಗ್ಯಾರು ವರ್ಕೌಟ್ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವೆಲ್ಲ ಬೇಕಾ ನಿನಗೆ? ಎಸ್, ಕಾಲ್ ಮಾಡು. ಏನ್ ಕಾಲ್ ಮಾಡಿದ್ದು? ಡ್ಯಾಡ್, ಶುರು ಹಚ್ಕೋ. ನಮಸ್ತೆ. ಹೂ ಆರ್ ಯು? ನನ್ನ ಫ್ರೆಂಡ್ ಹತ್ರ ಇಲ್ಲದೆ ಇರೋದು ನನ್ನ ಹತ್ರ ಇದೆ. ಏನದು? ನೀವೇ ಕೇಳ್ತಿದ್ರಲ್ಲ, ಎಕ್ಸ್ಪೀರಿಯನ್ಸ್. ರಿಯಲಿ? ಎಕ್ಸಾಂಪಲ್, ಅಕ್ಕ ಸ್ವರ, ತಂಗಿ ಅಪಸ್ವರ. ಇವಳಿಗೆ ಗೊತ್ತಾಗ್ದಂಗೆ ಅವಳನ್ನ, ಅವಳಿಗೆ ಗೊತ್ತಾಗ್ದಂಗೆ ಇವಳನ್ನ ವೀಣೆ ನುಡಿಸ್ಬಿಟ್ಟಿದೀನಿ. ಏಯ್, ವೇಟ್, ನೀವೇನು ಹೇಳಬೇಡಿ. ನಿಮಗೆ ಬೇಕಾಗಿರೋದು ನನ್ನ ಮೇಲೆ ನಂಬಿಕೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ಗೆ ಎಕ್ಸಾಂಪಲ್. ಅದನ್ನು ನಾನೇ ಹೇಳ್ತೀನಿ. ನಮ್ಮನೆ ಇಲ್ಲಿಂದ ರೈಟಿಗೆ ಹೋಗಿ ಲೆಫ್ಟಿಗೆ ತಿರುಗಿ, ಲೆಫ್ಟಿಂದ ರೈಟಿಗೆ ತಿರುಗಿದ್ರೆ ಅಲ್ಲೇ ಇರೋದು. ನಮ್ಮ ಬಿಲ್ಡಿಂಗಲ್ಲಿ 4 ಮನೆ. ಎದುರು ಮನೇಲಿ ಯಮುನಾ ಅಂತಿದ್ದಾಳೆ. ಅವಳಿಗೆ ಪ್ಲೇನಲ್ಲಿ ಓಡಾಡಬೇಕು ಅಂತ ಆಸೆ, ಅದೇ ಅವಳ ವೀಕ್ನೆಸ್ಸು. ನನಗೆ ಅದೇ ಪ್ಲಸ್ಸು. ಮೇಲಿನ ಮನೆ ಮಾನಸ ಅಂತ, ಅವಳು ಮಾತಾಡೋದನ್ನು ಕೇಳಿಸ್ಕೊಳ್ಳೋಕ್ಕೆ ಕಿವಿ ಬೇಕು. ದೇವರು ನನಗೆ 2 ಕೊಟ್ಟಿದ್ದಾನೆ, ಲೆಫ್ಟಿಗೆ ನಯನ, ರೈಟಿಗೆ ಡಯನ. ಒಬ್ಳಿಗೆ ರೀಲ್ಸ್ ಹುಚ್ಚು, ಇನ್ನೊಬ್ಳಿಗೆ ಮೀಲ್ಸ್ ಹುಚ್ಚು. ಅವರೆಲ್ಲರೂ ನನಗೆ ಅಚ್ಚುಮೆಚ್ಚು. ಏ ಮನೆ ಹಾಳ,
4 ಹುಡ್ಗಿರ್ ಜೀವನ ಹಾಳ್ ಮಾಡ್ ಕುಂತಿದ್ಯಲ್ಲೋ. ಅದೆಂಗ್ ಹುಡುಗಿರ್ ಜೀವನ ಹಾಳಾಗ್ಬಿಡುತ್ತೆ? ಇದೆಲ್ಲ ಎಕ್ಸ್ಪೀರಿಯನ್ಸು. ನೀವೇ ತಾನೇ ಕೇಳಿದ್ದು. ನಾನ್ ಹೇಳಿದ್ದು ಲವ್ ಮಾಡಿರೋ ಎಕ್ಸ್ಪೀರಿಯನ್ಸ್ನ. ನಾನ್ ಮಾಡಿದ್ದು ಲವ್ವೇ. ಈಗೆಲ್ಲ ಹಿಂಗೆ ಮಾಡೋದು. ಅದು ಲವ್ ಅಲ್ಲಲೇ ಲವ್ಡೇ. ಯಾಕೆ ನಿಮಗ್ ಗೊತ್ತಿಲ್ವಾ? ನೀವ್ ಯಾರನ್ನೂ ಲವ್ವೇ ಮಾಡಿಲ್ವಾ? ನಾನ್ ಈ ತರ ಎಲ್ಲ ಲವ್ ಮಾಡಿಲ್ಲ. ಮತ್ತಿನ್ಯಾವ ತರ ಲವ್ ಮಾಡಿದ್ರಿ? ನಾನ್ ಲವ್ ಮಾಡಿದ್ದೆ ಒಬ್ಬನ್ನ, ಅದು ಅಮೆರಿಕದವನ್ನ. ವಿಡಿಯೋ ಕಾಲಲ್ಲಿ ಲಿಪ್ ಲಾಕ್ ಮಾಡು ಅಂದ. ವಿಡಿಯೋ ಕಾಲಲ್ಲೇನಾ? ಇದ್ಯಾಕೋ ನನಗೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಡಯನೋ ಫಿಕ್ಸ್. ನನ್ಗೆ ಯಾವ ಎಕ್ಸ್ಪೀರಿಯನ್ಸು ಬೇಡ. ನಾವಿಬ್ರು ಡೈರೆಕ್ಟ್ ಆಗಿ ಮದ್ವೆ ಆಗಿ ಲವ್ ಮಾಡೋಣ. ಇವಾಗ ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗಿನ ಕಾಲದಲ್ಲಿ ಲವ್ ಅಂದ್ರೆ ಅಬ್ಬೋ